ರೋಶ್ನಿ ಒಂದು ಬಡಮನೆ ಹುಡುಗಿ. ಅವರ ಅಪ್ಪ ತುಂಬಾ ಕಷ್ಟಪಟ್ಟು ಆ ಸಂಸಾರನ ಹೇಳ್ಕೊಂಡು ಹೋಗ್ತಿದ್ರು. ಅವರ ಕುಟುಂಬದಲ್ಲಿ ಅವ್ರ ಅಮ್ಮ ಮತ್ತೆ ಅವ್ರ ಅಪ್ಪ ಇದ್ರು. ರೋಶ್ನಿ ಊರಲ್ಲಿರುವ ಸರ್ಕಾರಿ ಸ್ಕೂಲಲ್ಲಿ 3ನೇ ಕ್ಲಾಸ್ ಓದ್ತಿದ್ಲು. ಒಂದಿನ ಅವಳು ಸ್ಕೂಲಲ್ಲಿ ಲಂಚ್ ತಿನ್ನೋದಕ್ಕೋಸ್ಕರ ಕೂತಿರ್ತಾಳೆ. ಅವಳು ಟಿಫನ್ ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ಬರೀ 2 ರೊಟ್ಟಿ ಇರುತ್ತೆ, ಜೊತೆಗೆ ಸ್ವಲ್ಪ ಉಪ್ಪಿಟ್ಟಿರ್ತಾರೆ. ಅದರಲ್ಲಿ ಉಪ್ಪಿನಕಾಯಿಯೂ ಇಲ್ಲ, ಪಲ್ಯನೂ ಇಲ್ಲ. ಅದನ್ನ ನೋಡಿ ಅವಳು ಬೇಜಾರಾಗ್ಬಿಡ್ತಾಳೆ. ಅಯ್ಯೋ, ಇವಾಗ ಇದನ್ನ ಹೆಂಗ್ ತಿನ್ನೋದು? ಉಪ್ಪಿನ ಜೊತೆಗೆ ರೊಟ್ಟಿ ತಿಂದು ತಿಂದು ನಂಗೆ ಬೇಜಾರಾಗ್ಬಿಟ್ಟಿದೆ. ರೋಶ್ನಿ ಫ್ರೆಂಡ್ ಕಾಜಲ್ ಅವಾಗ ಅಲ್ಲಿಗೆ ಬರ್ತಾಳೆ. ರೋಶ್ನಿ, ಕುರ್ಕುರೆ ತಿಂತೀಯಾ? ಕುರ್ಕುರೆನಾ? ಅದೆಂಗಿರುತ್ತೆ? ಅಯ್ಯೋ, ತಿನ್ನೋಡು, ತಿಂದ್ರೆ ತುಂಬಾ ಸೂಪರ್ ಆಗಿರುತ್ತೆ. ತುಂಬಾ ಸೂಪರ್ ಆಗಿರುತ್ತೆ, ತಿಂದು ನೋಡು. ಅಪ್ಪ ನಾನ್ ಬೆಳಗ್ಗೆ ಸ್ಕೂಲ್ಗೆ ಬರುವಾಗ ಈಸ್ಕೊಟ್ಬಿಟ್ಟು ಹೋದ್ರು. ಕಾಜಲ್ ಅವಳಿಗೆ ತಿನ್ನೋದಕ್ಕಂತ ಸ್ವಲ್ಪ ಕುರ್ಕುರೆ ಕೊಡ್ತಾಳೆ. ಅದನ್ ತಿಂದು ಇವಳು ತುಂಬಾ ಸಂತೋಷ ಪಡ್ತಾಳೆ. ಆದ್ರೆ ಸ್ವಲ್ಪ ಕುರ್ಕುರೆ ಇರುತ್ತೆ. ಆದ್ರೆ ಅವಳಿಗೆ ಜಾಸ್ತಿ ಹಸುವಾಗ್ತಿತ್ತು. ಅದರಿಂದ ಅವಳು ರೊಟ್ಟಿ ಆಚೆ ತೆಗೆದು ಆ ಕುರ್ಕುರೆಯನ್ನ ರೊಟ್ಟಿ ಮೇಲೆ ಅವಳು ಅರೇಂಜ್ ಮಾಡ್ತಾಳೆ. ಮತ್ತೆ ಅದನ್ನ ರೋಲ್ ಮಾಡಿ ತಿಂತಾಳೆ. ರೋಶ್ನಿ ಹಂಗೆ ತಿಂತಿರುವಾಗ ಅವಳಿಗೆ ತುಂಬಾನೇ ಚೆನ್ನಾಗಿದೆ ಅಂತ ಅನ್ಸುತ್ತೆ. ವಾ ಯಾರ್, ಇದ್ ನಿಜವಾಗ್ಲೂ ತುಂಬಾ ಟೇಸ್ಟಿ ಆಗಿದೆ. ಏ ಕಾಜಲ್, ನನ್ಗಿನ್ನೂ 2 ಕೊಡ್ತೀಯಾ? ಹಾ ತಗೋ. ರೋಶ್ನಿ ಮತ್ತೆ ಇನ್ನೊಂದ್ ರೊಟ್ಟಿ ಮೇಲೆ ಕೂಡ ಕುರ್ಕುರೆಯನ್ನು ಇಟ್ಕೊಂಡ್ ತಿಂತಾಳೆ. ಅವಳಿಗೆ ತುಂಬಾ ಇಷ್ಟ ಆಗತ್ತೆ. ಮತ್ತೆ ಮನೆಗ್ ಹೋದ್ಮೇಲೆ ಅಪ್ಪ ಅಮ್ಮ ಹತ್ರ ಈ ವಿಷಯನೂ ಹೇಳ್ತಾಳೆ. ರೋಶ್ನಿಯವ್ರ ಅಪ್ಪ ಅಮ್ಮ ಹತ್ರ ದುಡ್ಡು ಇಲ್ದೇ ಇರೋ ಕಾರಣದಿಂದ ಸರಿಯಾಗಿ ಅಡಿಗೆ ಮಾಡಿ ತಿನ್ನಕ್ಕಾಗಲ್ಲ. ಸ್ವಲ್ಪ ದಿನದ ನಂತರ ಕಾಜಲ್ ಸ್ಕೂಲಲ್ಲಿ ಕುರ್ಕುರೆ ತಗೊಂಡ್ ಬರ್ತಾಳೆ. ಮತ್ತೆ ಈ ಸಲ ರೋಶ್ನಿಗೋಸ್ಕರ ಒಂದ್ ಪ್ಯಾಕೆಟ್ ತರ್ತಾಳೆ. ಆ ದಿನ ರೋಶ್ನಿಗೆ ಯಾಕಂತ ಐಡಿಯಾ ಬಂತು ಗೊತ್ತಿಲ್ಲ, ಸ್ವಲ್ಪ ಕುರ್ಕುರೆ ತಿನ್ಬಿಟ್ಟು ಮನೆಗ್ ಸ್ವಲ್ಪ ಎತ್ಕೊಂಡ್ ಹೋಗ್ತಾಳೆ. ಸಾಯಂಕಾಲ ಅವ್ರ ಅಮ್ಮ ರೊಟ್ಟಿ ಮಾಡೋಣ ಅಂತ ಇದ್ದಾಗ ಅವಳು ಅಮ್ಮನ್ಗೆ ಗೊತ್ತಿಲ್ಲದೆ ಕುರ್ಕುರೆನ ಅದ್ರೊಳಗಡೆ ಹಾಕ್ಬಿಡ್ತಾಳೆ. ಏನ್ ಮಾಡ್ತಿದ್ಯಾ ನೀನು? ಆಲ್ರೆಡಿ ರೇಷನ್ ಬೇರೆ ಕಡಿಮೆ ಇದೆ. ನನ್ ಗೊತ್ತಿಲ್ದೆ ಹಾಕ್ಬೇಕನ್ಕೊಂಡೆ ಅಲ್ಲ, ನಾನ್ ನೋಡ್ಬಿಟ್ಟೆ. ಅಮ್ಮ, ಇದು ಕುರ್ಕುರೆ, ಇದನ್ನ ನೀನು ಹಿಟ್ಟಲ್ಲಿ ಹಾಕಿ ಇಸ್ಕು. ನಿನ್ಗೇನೋ ಹುಚ್ಚಿಡ್ದಿದೆ ಅನ್ಸತ್ತೆ. ಹಿಂಗ್ ಮಾಡಿದ್ರೆ ಏನ್ ಉಪಯೋಗ ಹೇಳು? ಇಲ್ಲ ಅಂದ್ರೆ ಇದನ್ನ ಬಿಸಾಕ್ಬೇಕು. ಹಿಟ್ಟನ್ನ ಇಸ್ಕ್ಬೇಕಾದ್ರೆ ಅವ್ರಮ್ಮ ಅದನ್ನ ಚೂರ್ ಮಾಡಿ ಹಿಟ್ಟು ಇಸ್ಕ್ತಾರೆ. ಬೇರೆ ಏನೂ ಮಾಡಕ್ಕಾಗಲ್ಲ. ಮತ್ತೆ ಅದನ್ನೇ ಹಾಕಿ ಅವರು ರೊಟ್ಟಿ ಕೂಡ ಮಾಡ್ತಾರೆ. ಆ ರೊಟ್ಟಿ ರೋಶ್ನಿಗೆ ತುಂಬಾನೇ ಇಷ್ಟ ಆಗತ್ತೆ. ಅವ್ರ ಅಪ್ಪಮ್ಮನ್ಗೆ ಕೂಡ ಇಷ್ಟ ಆಗತ್ತೆ. ಹಿಂಗೆ ಸಮಯ ಕಳೆದು ಹೋಗತ್ತೆ. ಈಗ ಅವಳಿಗೆ 25 ವಯಸ್ಸು ಬಂದಾಯ್ತು. ಮನೆಯವ್ರಿಗೆ ಅವಳಿಗೆ ಮದ್ವೆ ಮಾಡ್ಬೇಕಂತ ಹುಡುಗನ್ನ ಹುಡುಕ್ತಿರ್ತಾರೆ. ಹಂಗಿದ್ದಾಗ ಒಂದಿನ ಪಕ್ಕದ ಊರಲ್ಲಿರುವ ರಾಮ್ ಎಂಬುವ ಹುಡುಗನಿಗೆ ಕೊಟ್ಟು ಮದ್ವೆ ಮಾಡ್ತಾರೆ. ರಾಮ್ ಒಂದು ಫ್ಯಾಕ್ಟರಿಯಲ್ಲಿ ಗಾರ್ಡಾಗಿ ಕೆಲಸ ಮಾಡ್ತಾನೆ. ಮದ್ವೆ ಆದ ನಂತರ, ಸೊಸೆ, ನೀನು ನಿನ್ ರೂಮಲ್ಲಿ ಏನ್ ಮಾಡ್ತಾ ಇದೀಯಾ? ಬಾ, ಮೊದಲನೇ ದಿನ ನೀನು ಕಿಚನಲ್ಲಿ ಬಂದು ಅಡಿಗೆ ಮಾಡ್ಬೇಕು. ನಿನಗೇನ್ ಅಡಿಗೆ ಮಾಡಕ್ ಬರುತ್ತೋ ಅದನ್ನೇ ಮಾಡು. ಸರಿ ಅತ್ತೆ, 2 ನಿಮಿಷದಲ್ಲಿ ಬರ್ತೀನಿ. ಅವಳು ಬೇಗ ಬ್ಯಾಗಿಂದ 2 ಕುರ್ಕುರೆ ಪ್ಯಾಕೆಟನ್ನ ಆಚೆ ತೆಗಿತಾಳೆ. ಅದನ್ನ ನೋಡಿ ಅವ್ರ ಗಂಡ ಹೀಗಂತ ಕೇಳ್ತಾನೆ. ರೋಶ್ನಿ, ನಿನ್ನ ಮೊದಲನೇ ಅಡಿಗೆಯಲ್ಲಿ ನಮಗೆ ಕುರುಕುರು ತಿನ್ನಿಸ್ತೀಯಾ? ಓಹೋ, ಸುಮ್ನೆ ಇರಿ. ಮೊದಲನೇ ದಿನ ಏನ್ ಅಡ್ಗೆ ಮಾಡೋದು ಏನಂತ ನಂಗೆ ತುಂಬಾ ಭಯ ಆಗ್ಬಿಟ್ಟಿದೆ. ಅತ್ತೆ ಹೇಳಿದ್ರಲ್ವಾ, ಏನ್ ಬರುತ್ತೋ ಅದನ್ ಮಾಡು ಅಂತ. ಅವಳು ಬೇಗ ಕಿಚನ್ ಒಳಗಡೆ ಹೋಗ್ತಾಳೆ. ಕುರ್ಕುರೇನ ಅವಳು ಪುಡಿ ಮಾಡ್ಕೊಂಡು ಅದನ್ನ ಹಾಕಿ ಅವಳು ರೊಟ್ಟಿಯನ್ನು ಮಾಡ್ತಾಳೆ. ಅದ್ರ ಜೊತೆಗೆ ಆಲೂ ಪಲ್ಯ ಕೂಡ ಮಾಡ್ಕೊಡ್ತಾಳೆ. ಮದ್ವೆ ಆದ ನಂತರ ರಾವಣ ಮುತ್ತಜ್ಜಿ ಕೂಡ ಅದೇ ಮನೆಯಲ್ಲಿ ಇರ್ತಾರೆ. ಅವಳು ಅವ್ರೆಲ್ಲರಿಗೂ ಕುರ್ಕುರೆ ರೋಟಿ ಮತ್ತೆ ಆಲೂ ಸಬ್ಜಿ ಕೊಡ್ತಾಳೆ. ಅರೇ ಸೊಸೆ, ಏನ್ ಮಾಡಿದ್ಯಾ ನೀನು? ಎಲ್ಲರೂ ಮೊದಲನೇ ದಿನ ಅಡಿಗೆ ಮಾಡುವಾಗ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಆದ್ರೂ ಎಲ್ಲರಿಗೂ ಆ ರೊಟ್ಟಿ ಇಷ್ಟ ಆಗತ್ತೆ. ಹಿಂಗೆ ಸಮಯ ಕಳೆಯುತ್ತೆ. ಸ್ವಲ್ಪ ದಿನದ ನಂತರ ಅವಳು ಗರ್ಭವತಿ ಆಗ್ತಾಳೆ. 9 ತಿಂಗಳಾದ್ಮೇಲೆ ಒಂದ್ ಮಗುಗೆ ಜನ್ಮ ನೀಡ್ತಾಳೆ. ಮನೆಗೆ ಮಗು ಬಂದಿದೆ ಅನ್ನೋ ಸಂತೋಷದಲ್ಲಿ ಆ ಕುಟುಂಬ ತುಂಬಾನೇ ಸಂತೋಷವಾಗಿರ್ತಾರೆ. ಆದ್ರೆ ಒಂದಿನ ಶ್ಯಾಮ್ ಫ್ಯಾಕ್ಟರಿಯಲ್ಲಿ ಡ್ಯೂಟಿ ಮಾಡ್ತಿರುವ ಸಮಯದಲ್ಲಿ ಕಳ್ರು ಯಾರೋ ಬಂದ್ಬಿಡ್ತಾರೆ. ಆದ್ರೆ ರಾಮ್ ಅವ್ರನ್ನ ತಡಿತಾರೆ. ಅದ್ರಿಂದ ಅವರು ಚೆನ್ನಾಗಿ ಓಡಿತಾರೆ. ಅವರು ಚಾಕುವಿಂದ ಅವನ್ನ ಚುಚ್ಚಿಬಿಡ್ತಾರೆ. ಆಗ ಬೇರೆ ಗಾರ್ಡ್ ಬೇಗ ಪೊಲೀಸ್ಗೆ ಕಾಲ್ ಮಾಡಿ ಅಲ್ಲಿಗೆ ಕರೀತಾನೆ. ಪೊಲೀಸರು ಕಳ್ಳನ್ನ ಹಿಡ್ಕೋತಾರೆ. ಆಮೇಲೆ ಪ್ರಾಗ್ನ ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಚಿಕಿತ್ಸೆ ಕೂಡ ನೀಡ್ತಾರೆ. ಅವ್ರಿಗೆ ತುಂಬಾ ಗಾಯ ಆಗಿರೋ ಕಾರಣದಿಂದ ಸ್ವಲ್ಪ ತಿಂಗಳು ಅವರು ಬೆಡ್ ರೆಸ್ಟ್ ತಗೋಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಈಗ ನಾವು ಏನ್ ಮಾಡೋದು? ಮನೆಯ ಸಂಸಾರ ಹೆಂಗ ನಡೆಯುತ್ತೆ? ಅತ್ತೆ, ನೀವೇನ್ ಅನ್ಕೊಳ್ಳದೆ ಇದ್ರೆ ನಾನು ಕುರ್ಕುರೆ ರೊಟ್ಟಿ ಮಾರೋಣ ಅಂತ ಅನ್ಕೊಂಡಿದೀನಿ. ನನಗ್ ನಂಬಿಕೆ ಇದೆ, ನಾನ್ ಮಾಡುವ ಕುರ್ಕುರೆ ರೊಟ್ಟಿ ಎಲ್ಲಾರ್ಗೂ ಖಂಡಿತ ಇಷ್ಟ ಆಗತ್ತೆ. ಆದ್ರೆ ರೋಶ್ನಿ, ಇದಕ್ಕೆಲ್ಲ ನಮ್ಗೆ ಹಣ ಎಲ್ಲಿಂದ ಬರುತ್ತೆ? ನಿನಗೊತ್ತು ನನಗೆ ಅಷ್ಟೊಂದು ಗಳಿಕೆ ಇಲ್ಲ ಅಂತ. ಇಲ್ಲಂದ್ರೆ ಏನಾದ್ರೂ ಉಳಿಸ್ಬೋದಾಗಿತ್ತು. ಆಗ ಫ್ಯಾಕ್ಟರಿಯ ಮ್ಯಾನೇಜರ್ ಅಲ್ಲಿಗೆ ಬರ್ತಾರೆ. ಪ್ರಾಗ್, ಧೀರತನದಿಂದ ನಿನ್ನ ಪ್ರಾಣ ಹೊತ್ತೆ ಇಟ್ಟು ಹೋರಾಡಿದ್ಯಾ, ಆ ಕಳ್ಳರ ವಿರುದ್ಧ ಹೋರಾಡಿದ್ಯಾ, ಮತ್ತೆ ಜವಾಬ್ದಾರಿಯಿಂದ ನಿನ್ನ ಡ್ಯೂಟಿ ಮಾಡಿದೀಯಾ. ಅದಕ್ಕಾಗಿ ಮಾಲೀಕ ನಿನಗೆ ಈ 50,000 ಉಡುಗೊರೆ ಕೊಟ್ಟಿದ್ದಾರೆ. ಅದನ್ ಕೇಳಿಸ್ಕೊಂಡು ಎಲ್ಲರೂ ಸಂತೋಷ ಪಡ್ತಾರೆ.
ಮಾರನೇ ದಿನ ಅವಳ ಹತ್ರ ಇದ್ದ ಸ್ವಲ್ಪ ದುಡ್ಡನ್ನು ಉಪಯೋಗಿಸಿ ಅವಳು ಬೇಕಾಗಿರೋ ವಸ್ತು ತರ್ತಾಳೆ. ಮತ್ತೆ ಅವಳು ಕುರ್ಕುರೆ ರೊಟ್ಟಿಯನ್ನು ಮಾರೋದಕ್ಕೆ ಶುರು ಮಾಡ್ತಾಳೆ. ಅದರ ಜೊತೆಗೆ ಆಲೂ ಸಬ್ಜಿ ಮಾಡಿ ಅವಳು ಮಾರ್ತಾ ಇದ್ಲು. ಅದನ್ನು ತಿನ್ನೋದಕ್ಕೆ ತುಂಬಾ ಜನ ಬರ್ತಾ ಇದ್ರು. ಈಗ ಅವ್ರೂರವ್ರು ಮಾತ್ರ ಅಲ್ಲ, ಪಕ್ಕದೂರವ್ರೆಲ್ಲ ಅದನ್ನ ತಿನ್ನಕ್ ಬರ್ತಿದ್ರು. ತುಂಬಾ ಕೇಳಿದ್ದೀನಿ ನಿಮ್ಮ ಈ ಕುರ್ಕುರೆ ರೋಟಿಯ ಬಗ್ಗೆ. ತುಂಬಾ ಕೇಳಿದ್ದೀನಿ ನಿಮ್ಮ ಈ ಕುರ್ಕುರೆ ರೋಟಿಯ ಬಗ್ಗೆ. ನಮಗೂ ಸ್ವಲ್ಪ ಕೊಡಿ. ಅಷ್ಟಕ್ಕೂ ಒಂದು ಪ್ಲೇಟ್ ಎಷ್ಟು ಇದು? ಅಣ್ಣ, ಬರೀ 15 ರೂಪಾಯಿ ಅಷ್ಟೇ. ಅರೆ ವಾ, ಇಷ್ಟೊಂದು ಕಡಿಮೆನಾ? ನನಗೂ ಸಹ ಒಂದು ಪ್ಲೇಟ್ ಕೊಡಿ. ಆ ರೊಟ್ಟಿ ತಿಂದವ್ರು ಎಲ್ಲರೂ ತುಂಬಾನೇ ರೊಟ್ಟಿನ ಇಷ್ಟಪಡ್ತಿದ್ರು. ಆ ಸ್ವಾದನ ಯಾರು ಮರ್ತೋಗ್ತಿರ್ಲಿಲ್ಲ. ಅದಕ್ಕೆ ಅದನ್ ತಿನ್ನಕ್ಕೆ ಒಂದ್ಸಲ ಬಂದ್ಬಿಟ್ರೆ ಸಾಕು, ದಿನ ಬರ್ತಿದ್ರು. ರೋಶ್ನಿ ಕೂಡ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಾಳೆ. ಒಂದು 4 ತಿಂಗಳಾದ ನಂತರ ರಾಮ್ ಕೂಡ ಸರಿ ಹೋಗ್ತಾನೆ. ಅವನು ಗಾಡ್ ಕೆಲ್ಸ ಬಿಟ್ಬಿಡ್ತಾನೆ. ಮತ್ತೆ ಹೆಂಡತಿ ಜೊತೆನೇ ಇರ್ತಾ ಅವನು ಅವಳಿಗೆ ಹೆಲ್ಪ್ ಮಾಡ್ತಾನೆ. ಈಗ ಅವರು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾರೆ. ಮೋಹನ್ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲ್ಸ ಮಾಡ್ತಿದ್ದ. ಅವ್ರಪ್ಪ ತೀರ್ಕೊಂಡ್ಬಿಟ್ಟಿದ್ರು. ಅಕ್ಕನ್ಗೆ ಮದ್ವೆ ಬೇರೆ ಮಾಡಿರ್ತಾನೆ. ಅಮ್ಮ ತಗೋ ಇವತ್ತಿನ ಸಂಬಳ. ಮೋಹನ್ ಮಗ, ಎಷ್ಟು ಕಷ್ಟಪಡ್ತೀಯ ಕಣೋ. ಸಮಯಕ್ಕೆ ಊಟ ಮಾಡು ಅಂತ ಹೇಳ್ತೀನಿ, ಅದು ನಿನ್ ಕೈಲಾಗಲ್ಲ. ಯಾಕೋ ಇವತ್ತು ಊಟ ಮಾಡಕ್ ಕೂಡ ಬಂದಿಲ್ಲ? ಹಾ ಅಮ್ಮ, ಇವತ್ತು ತುಂಬಾ ಕೆಲ್ಸ ಇತ್ತು. ಬರೋವಾಗ ಬೇರೆ ಸ್ಟಾಕ್ ಬಂತು. ಓನರ್ ಕೂಡ ಎಲ್ಲ ಕೆಲ್ಸ ನಮ್ಮೇಲೆ ಹಾಕಿ ಫ್ಯಾಕ್ಟ್ರಿಯಿಂದ ಹೋಗಿದ್ರು. ನಮಸ್ತೆ ಗಾಯತ್ರಿ ಅಕ್ಕ, ಯಾಗಿದ್ದೀರಾ? ಬಾಬಾ ಸುಶಿಯಾ, ಕುತ್ಕೋ. ಅಕ್ಕ, ಲಡ್ಡು ತಗೊಳ್ಳಿ ಅಕ್ಕ. ನನ್ ಮಗನಿಗೆ ಮದ್ವೆ ಫಿಕ್ಸ್ ಮಾಡ್ಕೊಂಬಂದಿದೀವಿ. ತುಂಬಾ ಸುಂದರವಾಗಿರುವ ಸ್ಲಿಮ್ ಅಂಡ್ ಸ್ಮಾರ್ಟ್ ಆಗಿರುವ ಸೊಸೆನ ಹುಡ್ಕೊಂಬಂದಿದೀವಿ. ಸರಿ, ಹೋಗ್ಬರ್ತೀನಿ. ಇನ್ನ ಬೇರೆ ಮನೆಗಳಲ್ಲೆಲ್ಲ ಮಿಠಾಯಿ ಕೊಡ್ಬೇಕು. ಮೋಹನ್, ಸುಶೀಲಾನ ಮಗನಿದನಲ್ವಾ, ಅವನು ನಿನಗಿಂತ 4 ದಿನ ಚಿಕ್ಕವನು ಕಣೋ. ನೋಡು, ಅವನ್ಗೆ ಮದ್ವೆ ಆಗ್ತಿದೆ. ನೀನ್ ಯಾಕೋ ಮದ್ವೆ ಮಾಡ್ಕೊಳಲ್ಲ ಅಂತಿದ್ಯಾ? ಅಮ್ಮ, ಇದ್ರ ಬಗ್ಗೆ ಈಗ ಆಲೋಚನೆ ಮಾಡೋಕೆ ಟೈಮ್ ಇಲ್ಲ. ಯಾಕಂದ್ರೆ ಓನರ್ ಯಾವಾಗ ನಮ್ಮನ್ನ ತೆಗಿತಾನೋ ಏನೋ ಗೊತ್ತಿಲ್ಲ. ಮತ್ತೆ ಏನ್ ಮಾಡೋದು? ಅಕ್ಕನ್ ಮದ್ವೆ ಆಗೋಗ್ಲೇ ನಮ್ ಬನ್ಯಾನ್ ಅರ್ಧೋಗಿದೆ. ಅದ್ರ ಸಾಲನೇ ಇದೆ. ಈಗ ಮೊದ್ಲ ಸಾಲ ಕ್ಲಿಯರ್ ಮಾಡ್ತೀನಿ, ಮತ್ತೆ ಆ ಮದ್ವೆ ಆಲೋಚನೆ ನೋಡ್ತೀನಿ. ವಿದ್ಯಾ ಅಂದಿದ ತಕ್ಷಣ ಜ್ಞಾಪಕ ಬಂತು ಕಣೋ. ಅದೇ ನಿಮ್ಮ ಅಕ್ಕ ಬರ್ತೀನಿ ಅಂತಿದ್ದಾಳೆ. ನೀನೇನ್ ಮಾಡು, ನಾಳೆ ಹೋಗಿ ಕರ್ಕೊಂಬಂದ್ಬಿಡು. ಸ್ವಲ್ಪ ದಿನ ಇದ್ದೋಗ್ತಾಳಂತೆ. ಸರಿ, ನಾಳೆ ಬೆಳಿಗ್ಗೆನೆ ಕರ್ಕೊಂಬರ್ತೀನಿ. ಮಾರನೇ ದಿನ ಅವನು ಅವನ ಅಕ್ಕನ್ನ ಕರ್ಕೊಂಬರಕ್ ಹೋಗ್ತಿರ್ತಾನೆ. ಆಗ ರೋಡಲ್ಲಿ ಒಂದು ದೌರ್ಜನ್ಯ ನಡೀತಿರೋದು ಅವ್ನು ನೋಡ್ತಾನೆ. ಅಲ್ಲಿ 2 ಗೂಂಡಗಳು ನಿಂತ್ಕೊಂಡು ದೌರ್ಜನ್ಯ ಮಾಡ್ತಿದ್ರು. ಓ ಕೇಳು, ಬಾಹುಬಲಿ ಪಾನಿಪುರಿ ಅವಳೆ, ನಾಳೆ ಒಳಗೆ ನಿನ್ನ ಗಾಡಿನ ತೆಗಿಲಿಲ್ಲ ಅಂದ್ರೆ ನಾನು ನಿಮ್ಮನ್ ತೆಗಿತೀವಿ. ಅಜ್ಜ ಹೇಳಿ ಇವಳಿಗೆ. ಕೋಪದಲ್ಲಿ ಆ ಗೂಂಡಾಗಳು ಆ ಹುಡ್ಗಿನ ಅಲ್ಲಿಂದ ತಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಮೋಹನ್ ಆ ಹುಡ್ಗಿ ಹತ್ರ ಹೋಗಿ ಈಗಂತ ಕೇಳ್ತಾನೆ. ನಿಮಗೆ ಬೇಜಾರಾಗಲ್ಲ ಅಂದ್ರೆ ಇವ್ರು ಯಾರು ಅಂತ ನನಗೆ ಹೇಳ್ಬೋದಾ? ಮತ್ತೆ ನಿಮ್ ಸಮಸ್ಯೆ ಏನು? ನನ್ನ ಹೆಸರು ಚಂಚಲ್. ಇವ್ರು ನಮ್ಮ ಅಪ್ಪ. ಚಿಕ್ಕಂದಿನಿಂದ ನೋಡಕ್ಕೆ ಪೆಹಲ್ವಾನ್ ತರ ಕಾಣಿಸ್ತೀನಿ. ಅದಕ್ಕೆ ಎಲ್ಲರೂ ನನ್ನ ಬಾಹುಬಲಿ ಬಾಹುಬಲಿ ಅಂತ ಕರೀತಾರೆ. ನಮ್ಮಪ್ಪ ತುಂಬಾನೇ ಕಷ್ಟ ಪಡ್ತಿದ್ರು. ಆದ್ರೆ ಅವ್ರಿಗೂ ವಯಸ್ಸಾಗ್ತಿದೆ ಅಲ್ವಾ ಪಾಪ. ಆದ್ರೆ ಮನೆ ನಡ್ಸೋದಕ್ಕೋಸ್ಕರ ಇದೇ ಫಸ್ಟ್ ಟೈಮ್ ನಾನು ಈ ಪಾನಿಪುರಿ ಅಂಗಡಿನ ಹಾಕಿದೆ. ಆದ್ರೆ ಗೂಂಡಗಳು ವಾರಕ್ಕೊಂದ್ಸಲ ಬಂದು ದುಡ್ಡು ಕೇಳ್ತಿರ್ತಾರೆ. ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಅವರು ಸುಮ್ನೆ ದೌರ್ಜನ್ಯ ಮಾಡ್ತಾರೆ. ಏನ್ ಮಾಡೋದ್ ಮಗ, ಈ ಗೂಂಡಾಗಳೆದುರು ಯಾರು ಮಾತಾಡಲ್ಲ. ಮತ್ತೆ ಹುಡುಗಿ ಎಷ್ಟಂತ ಹೋರಾಡ್ತಾಳೆ ನೋಡು ಚಂಚಲ್, ಇದೆಲ್ಲ ನೀನು ತಡ್ಕೊಂಡು ಇರೋಂಗಿಲ್ಲ. ನೀನವರನ್ನ ಎದುರಿಸ್ಬೇಕು. ದೇವ್ರಂತೂ ನಿಂಗೆ ಒಳ್ಳೆ ಶರೀರನೇ ಕೊಟ್ಟಿದ್ದಾನೆ. ಅದನ್ನಿಟ್ಕೊಂಡೆ ಅವರನ್ನ ಮಣ್ಣು ಮುಗ್ಸು ನೀನು. ಅಷ್ಟೇ, ನೀನು ಟ್ರೈ ಮಾಡಬೇಕು. ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡು ನೀನು. ಇವರಾಗ ಸರಿ ಆಗ್ತಾರೆ. ಮೋಹನ್ ಕೊಟ್ಟಿರುವ ಧೈರ್ಯದಿಂದ ಚಂಚಲ್ ಅವನ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಮತ್ತೆ ಚಂಚಲ್ ನಡೆದ ವಿಷಯ ಪೊಲೀಸ್ಗೆ ಹೇಳ್ತಾಳೆ. ಮಾರನೇ ದಿನ ಆ ಗೂಂಡಗಳು ಬಂದಾಗ ಅಲ್ಲಿ ಪೊಲೀಸ್ ಬರ್ತಾರೆ. ಏನ್ ವಿಷಯ, ಡಬ್ಬಿನ್ ನೀನ್ ತೆಗಿಲಿಲ್ವಾ? ಏನ್ಲೇ, ನಾನು ಹೇಳ್ತೀನಿ ನಿಂಗ, ಮಹಾ ಗೂಂಡ ಏನ ನೀನ? ಗೂಂಡಾಗಿರಿ ಮಾಡಾದಿರ್ಲಿ, ಯಾವ್ದಕ್ಕೂ ಲಾಯಕ್ ಬಿಡಂಗಿಲ್ಲ ನಾನು. ಈ ಹುಡುಗಿ ನಿನ್ ಮೇಲೆ ಕಂಪ್ಲೇಂಟ್ ಹಾಕಾಳ. ಚಂಚಲ್ನ ಧೈರ್ಯ ನೋಡಿ ಅಲ್ಲಿಗೆ ಬೇರೆ ಅಂಗಡಿಯವರು ಕೂಡ ಬಂದ್ಬಿಡ್ತಾರೆ. ಓಹೋ, ಪೊಲೀಸ್ ಅವರೇ, ಇವರನ್ನ ಕರ್ಕೊಂಡೋಗಿ. ನಮಗಿವರು ತುಂಬಾ ತೊಂದರೆ ಕೊಡ್ತಾರೆ. ನಮ್ಮ ಜೀವನ ಎಲ್ಲ ಹಾಳು ಮಾಡಾಕಿದಾರೆ ಇವರು. ನಿಮಗೆಲ್ಲ ಇಷ್ಟು ಧೈರ್ಯ ಬಂತ? ನಿಮ್ಮನ್ನೆಲ್ಲ ನೋಡ್ಕೊಳ್ತೀನಿ ನಾನು. ಮುಚ್ಕೊಂಡಿರಲೇ, ಧಮ್ಕಿ ಕೊಡ್ತೀಯನ? ಹೇಳ್ಕೊಂಡೋಗ್ರ. ಪೊಲೀಸ್ ಅವರು ಆ ಗೂಂಡಗಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಇವತ್ತು ನನ್ನೊಳಗಡೆ ಇಷ್ಟು ಧೈರ್ಯ ಬಂದಿದೆ ಅಂದ್ರೆ ಮೋಹನ್, ಅದಕ್ಕೆ ನೀವೇ ಕಾರಣ ರೀ. ತುಂಬಾ ಧನ್ಯವಾದ. ಇವತ್ ನಿಮ್ಮಿಂದಾನೇ ನಾವು ಸಂತೋಷವಾಗಿದ್ದೀವಿ.
ಮೋಹನ್ ಅಲ್ಲಿಂದ ಹೋಗ್ಬಿಡ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಅವ್ರ ಅಕ್ಕನ್ನ ಬಿಟ್ಟು ಹೋಗೋಣ ಅಂತ ಅವನು ಬರ್ತಾನೆ. ಹಾ, ಚಂಚಲ್ನ ಒಮ್ಮೆ ಮೀಟಾಗಿ ಬರ್ತೀನಿ ನಾನು. ತುಂಬಾ ದಿನದಿಂದ ಮೀಟು ಕೂಡ ಆಗಿಲ್ಲ ನಾನು. ಅವನು ಚಂಚಲ್ನ ನೋಡೋಣ ಅಂತ ಅವ್ರ ಅಂಗಡಿ ಹತ್ರ ಹೋಗ್ತಾನೆ. ಅಲ್ಲಿ ಅಂಗಡಿ ಇರೋದಿಲ್ಲ. ಅಣ್ಣ, ಇಲ್ಲಿ ಬಾಹುಬಲಿ ಪಾನಿಪುರಿ ಅವಳಿದ್ಲಲ್ವಾ, ಅವಳು ಎಲ್ಲಿದ್ದಾಳೀಗ? ಅವ್ರೆ ಅವ್ರ ತಂದೆ ತೀರ್ಕೊಂಡ್ರು. ಪಾಪ ಒಬ್ಳೆ ಹುಡುಗಿ ಏನಾದ್ಲೋ ಏನೋ. ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡು ಅವನ್ಗೆ ತುಂಬಾನೇ ಪಾಪ ಬೇಜಾರಾಗತ್ತೆ. ಮತ್ತೆ ಚಂಚಲ್ ಮನೆಗೆ ಅವನು ಹೋಗ್ತಾನೆ. ಚಂಚಲ್ ಮೋಹನ್ನ ನೋಡಿ ಜೋರಾಗಿ ಅಳ್ತಾಳೆ. ಚಂಚಲ್, ನಾನು ನಿನ್ ಜೊತೆ ಇರ್ತೀನಿ. ನೀನು ಒಬ್ಳೆ ಅಲ್ಲ, ಮತ್ತೆ ನೀನು ಮದುವೆ ಆಗ್ತೀಯ ನನ್ನ? ಆದ್ರೆ ನಾನ್ ನೋಡೋದಕ್ಕೂ ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ನೀನ್ ನನ್ನ ಮದ್ವೆ ಮಾಡ್ಕೊಂಡ್ರೆ ಎಲ್ಲಾರು ನಿನ್ನ ಚೂಡಾಯಿಸ್ತಾರೆ. ಇಲ್ಲ ಚಂಚಲ್, ನೀನು ತುಂಬಾ ಚೆನ್ನಾಗಿದ್ಯಾ. ನಿಜವಾಗ್ಲೂ ನಾನು ಪ್ರೀತಿಸ್ತೀನಿ. ನಾವಿಬ್ರು ಖುಷಿಯಾಗಿರ್ಬೋದು. ಮೋಹನ್ನ ಸಹಾಯದಿಂದ ಚಂಚಲ್ಗೆ ಒಂದು ಹೊಸ ಲೈಫ್ ಸಿಗ್ತಿದೆ. ಮೋಹನ್ ಅವ್ರ ಅಮ್ಮ ಹತ್ರ ಚಂಚಲ್ನ ಮೀಟ್ ಮಾಡಿಸ್ತಾನೆ. ಮತ್ತೆ ಅವರಿಬ್ಬರಿಗೂ ಮದ್ವೆ ನಡೆಯುತ್ತೆ. ಚಂಚಲ್ ತುಂಬಾ ಒಳ್ಳೆ ಹುಡುಗಿ, ಮತ್ತೆ ಎಲ್ಲಾನು ಅವಳೇ ನೋಡ್ಕೋತಿದ್ಲು ಮನೆಯಲ್ಲಿ. ಮದ್ವೆ ಆದ ಸ್ವಲ್ಪ ದಿನಕ್ಕೆ ಅವನ್ಗೆ ಕೆಲ್ಸ ಹೋಗ್ಬಿಡುತ್ತೆ. ಸೇಠ್ ಅವರು ತುಂಬಾ ಜನ ಹುಡುಗರ್ನ ಬೇರೆ ಕೆಲ್ಸದಿಂದ ತೆಗೆದ್ಬಿಟ್ಟಿದ್ರು. ಅದ್ರಿಂದ ಅವನ್ಗೆ ತುಂಬಾ ಬೇಜಾರಾಗ್ತಿತ್ತು. ಈ ಸೇಠ್ ಮಾಡಿದ್ದು ಕರೆಕ್ಟ್ ಅಲ್ಲ ಕಣೋ. ಒಂದ್ ನೋಟಿಸ್ ಕೂಡ ಇಲ್ದೆ ಹೆಂಗ್ ಕಣೋ ಎಲ್ಲಾರ್ನ ಕೆಲ್ಸದಿಂದ ತೆಗೆದ್ಬಿಟ್ರು. ಹೂ, ಮನೆ ಹೆಂಗ್ ನಡ್ಸೋದೀಗ? ಕೇಳ್ರಿ, ಈ ವಿಷಯ ನಾನೇ ನಿಮ್ ಹತ್ರ ಕೇಳ್ಬೇಕು ಅಂತ ಅನ್ಕೊಂಡೆ. ನಾನು ಮತ್ತೆ ನನ್ನ ಪಾನಿಪುರಿ ವ್ಯಾಪಾರ ಶುರು ಮಾಡ್ಲಾ? ನಾವಿಬ್ರು ಸೇರಿ ಪಾನಿಪುರಿ ವ್ಯಾಪಾರ ಮಾಡಿದ್ರೆ ನಮ್ ಬಿಸ್ನೆಸ್ನ ತುಂಬಾ ಬೇಗ ಡೆವಲಪ್ ಮಾಡ್ಬೋದು ರೀ. ಅಲ್ಲ ಚಂಚಲ್, ಈ ಕೆಲ್ಸದ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ ಕಣೆ. ನಾನ್ ಹೇಗ್ ಮಾಡೋದು? ಅರೆ, ನೀವ್ ಅದ್ರ ಬಗ್ಗೆ ಏನ್ ಯೋಚನೆ ಮಾಡ್ಬೇಡಿ, ನಾನ್ ನೋಡ್ಕೋತೀನಿ. ಮೋಹನ್ ಸರಿ ಅಂತ ಅಂದಿದ್ದಕ್ಕೆ ಅವಳು ತುಂಬಾನೇ ಸಂತೋಷ ಪಡ್ತಾಳೆ. ಮತ್ತೆ ಬಾಹುಬಲಿ ಅನ್ನುವ ಅದೇ ಹೆಸರಲ್ಲಿ ಅವರು ಪಾನಿಪುರಿ ಅಂಗಡಿಯನ್ನ ಓಪನ್ ಮಾಡ್ತಾರೆ. ವ್ಯಾಪಾರ ಚೆನ್ನಾಗ್ ನಡೆಯುತ್ತೋ ಇಲ್ವೋ ಅಂತ ಅನ್ಕೋತಿದ್ರು. ಆದ್ರೆ ತುಂಬಾ ದೂರದಿಂದ ಜನಗಳು ಬಂದು ತಿಂತಿದ್ರು. ಅವ್ರಿಗೆ ದಿನೇ ದಿನೇ ವ್ಯಾಪಾರ ತುಂಬಾ ಚೆನ್ನಾಗ್ ನಡೀತಿತ್ತು. ಅವಳು ಪಾನಿಪುರಿ ಅಷ್ಟು ರುಚಿಯಾಗಿ ಮಾಡ್ತಿದ್ಲು. ಎಲ್ಲರಿಗೂ ಸಂತೋಷ. ಅದು ಅಲ್ಲದೆ ಆ ದಂಪತಿಗಳು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ ಎಲ್ಲರಿಗೂ ತುಂಬಾ ಆಶ್ಚರ್ಯ. ಅದನ್ನ ನೋಡೋದಕ್ಕೆ ಗ್ರಾಹಕರು ಬರ್ತಿದ್ರು. ಅವರಿಬ್ರು ವ್ಯಾಪಾರ ಮಾಡಿ ಚೆನ್ನಾಗ್ ಸಂಪಾದನೆ ಮಾಡೋದ್ ಶುರು ಮಾಡ್ಬಿಟ್ರು. ಚಂಚಲ್ ಬಂದ್ಮೇಲೆ ಮೋಹನ್ ಹಣೆ ಬರಹಾನೇ ಬದ್ಲಾಗ್ಬಿಡ್ತು. ಅವನು ಸಂತೋಷವಾಗಿದ್ದಾನೆ, ಮತ್ತೆ ಚೆನ್ನಾಗ್ ಸಂಪಾದನೆ ಮಾಡ್ತಿದ್ದಾರೆ. Best Buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।